ಅದೇ ಆಯ್ತು ನಿಮ್ಮ ಕತೆ. ಯಾರಿಲ್ಲಿ ಬೇಕಾದ್ ಬಂದು ಆಗೋಯ್ತು ನಿಮ್ಮ ಕೆಲಸ. ಈ ವಿಷಯ ಏನಾದರೂ ಮಾಧವನಿಗೆ ಗೊತ್ತಾದ್ರೆ ನಿಮ್ಗೆ ಆಚಾರ ಬಿಡಿಸ್ಕೊಡ್ತಾನೆ. ರೆಡಿ ಆಕ್ಷನ್. ಏಯ್, ನಿಮ್ಮಂಥವ್ರ ಧಮ್ಕಿಗೆಲ್ಲ ಬಗ್ಗವನಲ್ಲ ನಾನು. ದಾರಿಲಿ ಬೆಕ್ಕಡ್ಡ ಬಂದಾಗ ಬರೋದು, ನಾಯಿ ಥರ ಬೊಗಳೋದು, ಇದೇ ಆಗೋಯ್ತು ನಿಮ್ಮ ಕೆಲಸ. ನೋಡೇ, ಈ ವಿಷಯ ಏನಾದರೂ ಮಹಾದೇವನಿಗೆ ಗೊತ್ತಾದರೆ ಗ್ರಹಚಾರ ಬಿಡಿಸ್ಬಿಡ್ತಾನೆ. ಹುಷಾರ್. ಅರ್ಧ ಬಾ ಹೋಗೋಣ. ರೆಡಿ ಆಕ್ಷನ್. ಆ ಕಡೆಯಿಂದ ಗರುಡ ಬರೀ ದೊಡ್ಡವರಲ್ಲಪ್ಪವ, ಊರಿಗೆ ದೊಡ್ಡವರು, ಮರ್ಯಾದಸ್ಥರು. ಕೋಪ ಬರ್ತಾ ಇದೆ. ನಿಮ್ಮ ಹೆಣ್ಮಕ್ಳು ಹೇಗಿದ್ದಾರೆ ಸ್ವಾಮಿ ಅಂದ್ರು. ಈ ಕಡೆ ನಿಮ್ಮ ಗಂಡ ಅಂದ್ರು. ಬೈತಾ ಇದ್ದಾರೆ. ನಿಮ್ಗೆ ಬೇಕದು ಗರುಡ ಅಂದ. ಏನೋ ಕೇಳಿದ್ವಪ್ಪ. ಒಂದು ಹುಡುಗಿದಂತೂ ಕಿಡ್ನಾಪ್ ಆಗಿ ಮದುವೆ ಆಯಿತು. ಇನ್ನೊಂದು ಹುಡುಗಿ ನಮ್ಮ ಮಾತು ಕೇಳ್ದೆ ಆ ರೌಡಿ ಮಾದೇವಂಗೆ ಕೊಟ್ರಿ. ತಪ್ಪು ಮಾಡಿಬಿಟ್ರಿ ಸ್ವಾಮಿ ನೀವು. ನಿಮ್ಮ ಮಕ್ಳ ಜೀವನನ ನೀವೇ ಕೈಯಾರ ಹಾಳು ಮಾಡ್ಕೊಂಡ್ರಿ. ಸತ್ಯನಾರಾಯಣ ಬರೇ ಹೋಗೋಣ ಅಂದ್ರು. ಮಾದೇವ್ ಬನ್ನಿ ಅಲ್ಲಿ. ಗಂಡಗಿಂತ ಇವ್ರೆ ಹೊಡೆ ಹಂಗವ್ರೆ. ಯಾರು ಹಿಡ್ಕೊಂಡಿದ್ದಾರಾ? ಹಿಡ್ಕೊಂಡಿದ್ದವ್ರು ಇಬ್ರು. ಮಾದೇವಣ್ಣ ಹಿಡ್ಕೊಂಡಿರೋರು ಬನ್ನಿ. ಅಪ್ಪಾಜಿ ಇನ್ನೊಬ್ರಲ್ಲಿ. ಆಕ್ಷನ್. ದಡ್ರಾಗಿದ್ದಕ್ಕೆ ಇವತ್ತು ಬದುಕೊಂಡಿದ್ದೀರಾ. ಅಪ್ಪಿ ತಪ್ಪಿ ನೀವಿಬ್ರೇ ನನ್ನ ಕಂಪ್ಲೇಂಟ್ ಕೊಟ್ಟಿದ್ದಿದ್ರೆ ಇವತ್ತಿಲ್ಲ ಊಟ ಹಾಕ್ಬಿಡ್ತಾ ಇದ್ದೆ. ಏನೋ ಊತಾಗ್ತಿದ್ದೆ. ನೀನು ಊತಾಕೋರ್ಗು ನಾವೇನು ಕಡ್ಲೆ ಪುರಿ ತಿಂತ ಇರ್ತಿದ್ವಾ? ಹಿಂದೂ ಮುಂದೆ ವಿಚಾರಿಸ್ತಾ ಬಂದು ನಮ್ಮನ್ನೇ ಹೊಡಿತೀಯ. ಆ ಅಧಿಕಾರ ಯಾರೋ ಕೊಟ್ಟವ್ರು ನಿನ್ಗೆ? ನಮ್ಗೆ ಇವತ್ತು ಸಾರಿ ಕೇಳ್ಬೇಕು ನೀನು. ಏನ ಸಾರಿನ ಸಾರಿನ ಒಗ್ರಲ್ಲೇ ಒಗ್ರಲ್ಲ. 10 ರೂಪಾಯಿ ಕೊಡ್ತೀನಿ. ಕಳ್ಕಪ್ಪನ ಅಂಗಡಿಲಿ ಪೂರಿ ತಿನ್ಕೊಂಡು ಹೋಗ್ರಿ. ಪೂರಿ. ನಮ್ಮ ಮಕ್ಳ ನಿಮ್ಮಂಥ ನಾಲಾಯಕರನ್ನ ಕಂಡ್ರೆ ನಾನು ಬಾಯಿ ಮಾತಾಡೋದಕ್ಕೂ ಮುಂಚೆ ನನ್ನ ಕೈ ಮಾತಾಡ್ತದೆ. ಸಾಕಾಗಿಲ್ಲ ಅಂದ್ರೆ ಹೇಳಿ, ಇನ್ನೊಂದ್ಸಲ ಮಾತಾಡಿಸ್ತೀನಿ. ಈ ಕಡೆ ಗರುಡ ಅಂದ. ಏಯ್, ನೀನ್ ಇವತ್ತು ಮಾಡಿರೋದಕ್ಕೆ